ಎಲ್ಲರಿಗೂ ನಮಸ್ಕಾರ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕಡೆಯಿಂದ ನಾವು ಮಣ್ಣಿನ ಗೊಬ್ಬರವನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ. DAP, ಪೊಟ್ಯಾಶ್, NPK, ಸೊ ಮತ್ತೆ ಫಿಶ್ ಮಿಲ್, ಬೋನ್ ಮಿಲ್ ಅಂತ ಹೇಳಿ, ಮತ್ತೆ ಲಿಕ್ವಿಡ್ ಫರ್ಟಿಲೈಸರ್ ಇವೆಲ್ಲವೂ ಕೂಡ ನಿಮ್ಗೆ ಈಗಾಗಲೇ ಬಹಳಷ್ಟು ವಿಡಿಯೋ ಮಾಡಿದ್ದೀನಿ, ತಿಳಿಸ್ಕೊಟ್ಟಿದ್ದೀನಿ ಅದ್ರ ಬಗ್ಗೆ. ಹಾಗೇನೆ ನಾವು ಕರ್ನಾಟಕದ ಆಯಾ ಭಾಗಗಳಲ್ಲಿ ಮೀನಿನ ಗೊಬ್ಬರವನ್ನ ಬಳಸಿ, ಅಂದ್ರೆ ನಮ್ಮ ವಿಶ್ರುತ್ ಗೊಬ್ಬರವನ್ನ ಬಳಸಿ ಒಳ್ಳೆ ರಿಸಲ್ಟ್ ಅನ್ನ ರೈತರು ಕಾಣ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಾವು ಬಾದಾಮಿಯಲ್ಲಿ, ಬಾಗಲಕೋಟ್ ಡಿಸ್ಟಿಕ್ ಅಲ್ಲಿ ಮೀನಿನ ಗೊಬ್ಬರವನ್ನ ಬಳಸಿದ್ರು ನಮ್ಮ ಕಂಪ್ನಿದು. ಆ ರೈತರ ಅಭಿಪ್ರಾಯವನ್ನ ಇವತ್ತು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮಹೇಶ್ ಅದ್ಲಿ ಅಂತಂದ್ರೆ, ಇಲ್ಲೇ ಬಾದಾಮಿ ರೀ. ಇಲ್ಲೇ ನಾವು ತೆಂಗಿ ಗಿಡ ಒಂದು 115 ತೆಂಗಿ ಗಿಡ ಅದಾವ್ರಿ, ಮತ್ತು ಒಂದು 100 ಇವು ಏನು ಲಿಂಬಿ ಗಿಡ ಅದಾವ್ರಿ. ಇವನ್ನ ಸಾವಯವ ಗೊಬ್ಬರ ಸ್ವಲ್ಪ ಚಲೋ ಆಗುತ್ತೆ ಅಂತಂದು ಇವ್ರು ಹೇಳಿದ್ರು. ಆದ್ರೆ ನಾನು ಪಟಕ್ ನನಗೂ ನಂಬಿಕೆ ಬರಲಿಲ್ಲ. ಯೂಸ್ ಮಾಡಿ ನೋಡೋಣಪ್ಪ ಅಂತಂದು ಒಂದು 10 ಬ್ಯಾಗ್ ತೊಗೊಂಬಂದಿದ್ದೀವಿ. ತೊಗೊಂಬಂದು ಅವನ್ನ ಇಲ್ಲಿ ತೆಂಗಿ ಗಿಡಕ್ಕೆ ಸ್ವಲ್ಪ ಡ್ರೆಂಚಿಂಗ್ ಎಲ್ಲ ಮಾಡಿ, ಸ್ವಲ್ಪ ನೀರೆಲ್ಲ ಹಾಕಿ ಇದನ್ನ ಮಾಡಿದಿವ್ರಿ, ಪ್ರೋಗ್ರೆಸ್ ಮಾಡಿದ್ವಿ. ಮೊದಲ ಇದೆ ನಾನು 2 ವರ್ಷದಿಂದ ನೋಡಾತಿದ್ದೀನಿ ರೀ. ಏನ್ ಗಿಡ ಅದಲ್ಲ, ಇವ್ ಕಾಯಿನ ಹಾಕಿದ್ದಿಲ್ರಿ, ಸಣ್ಣ ಸಣ್ಣ ಕಾಯಿ ಹಾಕಿದ್ದು ಉದುರಿ ಬಿಡ್ತಿದ್ವು, ಮತ್ತು ಹೂವ ಹೆಚ್ಚಿನ ಪ್ರಮಾಣದಾಗ ಉದುರಿ ಬಿಡ್ತಿದ್ವಿ ರೀ. ಅಲ್ಲಿ ಉದುರ ನೋಡ್ರಿ. ಈಗ ನಾವು ಹೆಚ್ಚು ಕಮ್ಮಿ 2 ತಿಂಗಳ ಆತ್ರಿ ಗೊಬ್ಬರ ಹಾಕಿ. ಅವು ಮಿಡಿ ಆಗಿದ್ದು ಮತ್ತೇನೋ ಉದುರೇ ಇಲ್ರಿ ಒಟ್ಟ. ಮತ್ತೆ ಉದುರೆ ಎಲ್ಲ ನೆನಸ್ತಿದೆ, ಬರಬರಿ ಇದೆ ಐತಪ್ಪ ಅಂತ. ಮತ್ತೆ ಒಂದೊಂದು ಕಾಯಿ ಆಗಿದ್ದು ಸ್ವಲ್ಪ ನೀರ್ ಟೇಸ್ಟ್ ಅದಾವ್ರಿ, ಸ್ವಲ್ಪ ಹೆಚ್ಚಿನ ಇದು ಕಾಣಕತ್ತೈತಿ, ಫ್ರೆಶ್ನೆಸ್ ಅನ್ಸಾಕತ್ತೈತಿ. ಇದ್ರಕಿನ ಆ ಗಿಡದಾಗ ನೋಡ್ಬಾರ ಅಲ್ಲೇ ಬಾಳ ಇದಾಗ್ಯಾರ. ಒಟ್ಟ ಒಳ್ಳೆ ರಿಸಲ್ಟ್ ಅನ್ಸಾತೈತ್ರಿ ನನಗೆ. ಎಷ್ಟು ಬ್ಯಾಗ್ ತರಿಸಿದ್ರಿ ಸರ್? ಇದು ಒಂದು ಗಿಡಕ್ಕ 3 ರಿಂದ 4 kg ಹಾಕಿವ್ರಿ. ನೋಡ್ರಿ ಇಲ್ಲಿ ಆಗ್ಯಾವ ನೋಡ್ರಿ. ಇಲ್ಲಿ ಹ್ಞೂನ್ರಿ, ಅವು ಉದ್ರೇ ಇಲ್ರಿ. ಈಗ ಮೊದಲ ಅಷ್ಟು ಒಂದು ಉಳಿತಿದ್ದಿಲ್ರಿ, ಅಷ್ಟು ಉದ್ರಿ ಬಿಡ್ತಿದ್ವು. ಅದು ಫುಲ್ ಡ್ರೈ ಹಾಕಿದ್ದು ರೀ. ಡ್ರೈ ಆಗಿ ಉದ್ರಿ ಬಿಡ್ತಿದ್ದು. ನಾವೇನ್ರ ರೋಗ ಐತನಪ್ಪ ಅಂತಿದ್ದೆ. ನನಗೆ ಅನಿಸ್ತು ಇದಕ್ಕ ಬೇಕಾಗಿದ್ದು ಸಾವಯವ ಗೊಬ್ಬರ ಹಾಕಿಲ್ಲಪ್ಪ ಅಂತ ಈಗ ಅನ್ಸಾಕತ್ತೈತ್ರಿ. ಅದು ಏನೋ ಇಲ್ಲಿ ಅದ ನೋಡ್ರಿ, ಇವನ ಹಾಕಿದ್ದು ನೋಡ್ರಿ. ಈಗ ರೀ ಬೋನ್ ವಿಲ್ ಅಂತ ಬರ್ತೈತ್ರಿ. ಬೋನ್ ವಿಲ್ ಇದೊಂದು ಮಿಕ್ಸ್ ಮಾಡಿವಿ. ಇದು ಫಿಶಿನ್ಲಿದ್ದ ಬಂದಿದ್ದು ಗೊಬ್ಬರ ರೀ, ಸಾವಯವ ಗೊಬ್ಬರ. ಮತ್ತ ಹೊಳ್ಳಿ ಇಲ್ಲೊಂದ್ ಐತಿ ನೋಡ್ರಿ, ಇದು NPK ನೋಡ್ರಿ. NPK ಒಂದ, ಮತ್ತೆ ಪ್ರೋಮ್ ಒಂದು, ಇವು 3 ಮಿಕ್ಸ್ ಮಾಡಿ ನೋಡ್ರಿ. ಪೊಟ್ಯಾಶ್ ಒಂದ್ ಐತ್ರಿ. ಇದು ಇಲ್ಲ ಹೋಗಿರ್ಬೇಕ್ರಿ. ಅದ ಪೊಟ್ಯಾಶ್ ಅಷ್ಟು ಸೇರಿಸಿ ಒಂದು 10 ಸೆಂಟಿಮೀಟರ್ ಗಿಡದ್ಲಿಂತ ದೂರ ಹಿಂಗತೆ ಡ್ರೆಂಚಿಂಗ್ ಮಾಡಿ ಹಾಕಿ ಅವ್ನು ಮುಚ್ಚಿದಿವ್ರಿ. ಮುಚ್ಚಿದಿವ್ರಿ. ನಾನು ಆಮೇಲೆ ಒಂದು 2-3 ದಿವ್ಸ ಬಿಟ್ಟು ಬಂದು ಅಡ್ಡಿ ನೋಡಿದೇನ್ರಿ, ಇನ್ನ ಇತ್ತದ ಗೊಬ್ಬರ. ನಾನು 1 ದಿವ್ಸಕ್ಕೆ ಕರಗೈತೇನ ಅಂತ ಮಾಡಿದೇನ್ರಿ. ಹಂಗತೆ 1 ದಿವ್ಸ ಕರಗಿದ್ರ ಅದು ಸರಿಯಾಗಿ ಆಗಿರಂಗಿಲ್ಲ, ಸರಿಯಾಗಿ ತಗೊಳಂಗಿಲ್ರಿ. ಈಗ ಸ್ಲೋ ಆಗಿ ಗಿಡಗಳು ತಗೊಂತಾವ ನೋಡ್ರಿ, ಅದಕ್ಕೆ ತನಗೆ ಬೇಕಾದಷ್ಟು ಪ್ರಮಾಣ ತಗೊಂಡಿರ್ತಪ್ಪ ಅನಿಸ್ತದೆ. ಇನ್ನಾದ್ರೂ ಸ್ವಲ್ಪ ಪ್ರಮಾಣ ಇನ್ನ ಐತ್ರಿ. ಇಷ್ಟು ಹೆಚ್ಚು ಕಮ್ಮಿ 2 months ಆತ್ರಿ. ಅಂದ್ರ ಗಿಡ ತನಗೆ ಎಷ್ಟು ಬೇಕು ಅಷ್ಟು ತಗೊಂತ ಹೊಂಟತ್ರಿ. ಅದ ಏನ ಅದಕ್ಕೆ ನನಗೆ ಇದು ಕರೆಕ್ಟ್ ಅನಿಸ್ತ್ರಿ. ಈಗ ನೋಡ್ರಿ, ಇದ್ರ ಕೆಮಿಕಲ್ಸ್ ಏನ್ ಹಾಕ್ತಿವಲ್ಲ, ಯೂರಿಯಾದ ಇದು ಹಾಕಿರ್ತೀವಿ. ಮರುದಿವ್ಸ ಗೊಬ್ಬರ ಹಾಕಿದ್ದು ಹುಡುಕಿದ್ರೆ ಸಿಗಂಗೇ ಇಲ್ರಿ. ಅದು ನಾನು ಇಷ್ಟು ಫಾಸ್ಟ್ ಆಗಿ ಹೋಗುತ್ತಂದ್ರ ಅದು ಏನ ಗಿಡಗಳು ಫಾಸ್ಟ್ ಬೆಳಿತಾವ ಅಂತಾರಲ್ರಿ, ಹಂಗತೆ ಹಾಗೆ ನೋಡ್ರಿ. ಈಗ ತೆಂಗಿ ಗಿಡ ಐತ್ರಿ, ಇದು ಕಾಯಿ ಆಗ್ಬೇಕಾದ್ರೆ ಎಷ್ಟು ದಿವ್ಸ ಬೇಕು? ಒಂದು 3-4 ತಿಂಗಳು ಬೇಕು. ಅದು 1 ದಿವ್ಸ ದೊಡ್ಡದಾಗ ಅಂದ್ರೆ ಎಲ್ಲಿ ಆಗ್ಬೇಕು? ಆಗಲ್ರಿ. ಸ್ಲೋ ಆಗಿ ತಗೊಂಡ್ ಹೋದ್ರೆ ಅದಕ್ಕೆ ಪ್ರೋಗ್ರೆಸ್ ಆಗತ್ತ ಅನಿಸ್ತದೆ ನನಗೆ. ನನಗ ಏನೋ ಒಂದ್ ಧೈರ್ಯ ಮಾಡಿ ಹಾಕಿದೇನ್ರಿ, ಏನಾಗತ್ತೆ ನೋಡೋಣಪ್ಪ ಅಂತಂದ ಒಳ್ಳೆ ರಿಸಲ್ಟ್ ಅನ್ಸೈತ್ರಿ. ಅದಕ್ಕೆ ಹೇಳಿನ್ರಿ, ವರ್ಷ ಒಟ್ಟು ನಮ್ಗೆ ಏನ ಇಲ್ಲಪ್ಪ, ನಮ್ಗೆ ಒಟ್ಟು ಗೊಬ್ಬರ ನಮ್ಗೆ ಬೇಕಾ, ಒಟ್ಟು ನೀ ತಗೊಂಬಂದ್ ನಮ್ ಸಪ್ಲೈ ಮಾಡು ಅಂತಂದ ಆಲ್ರೆಡಿ ಹೇಳ್ಬಿಟ್ಟೇನ್ರಿ. ಅನ್ಸಬಿಟ್ಟಿಗೆ ಇದು ಎಲ್ಲಾ ಫ್ರೂಟ್ ಕ್ರಾಪ್ಸ್ಗಿನ ಅನುಕೂಲ ಆಗುತ್ತೆ, ಮತ್ತ್ ಬಾಳಿಗಿನ ಅನುಕೂಲ ಆಗುತ್ತೆ. ಬಾಳಿ ನಾವ್ ಬಾಳ ಹಚ್ಚಿಲ್ರಿ, ಒಂದ್ 4 ಗಿಡ ಹಚ್ಚಿನ್ರಿ. ಅದನ್ನ ಸ್ವಲ್ಪ ಚೇಂಜಸ್ ಕಾಣಕತ್ತೈತ್ರಿ. ಅಲ್ಲಿ ಕಾಣ್ತೈತ್ರಿ ಆ ಕಡೆ ದಂಡಿಗೆ ಅದಾವ್ರಿ ಅವು. ಹ್ಞೂನ್ರಿ, ಅವು ಚೇಂಜಸ್ ಕಾಣತ್ತವ. ಲಿಂಬಿ ಗಿಡನು ಅವು ಕಾಯಿ ಉದುರ್ತಿದ್ವು, ಈಗ ಕಾಯಿ ಉದ್ರಿಲ್ರಿ, ಕಾಯಿ ಆಗತ್ತವ. ಆ ಕಡೆ ಎಲ್ಲ ಚಲೋ ಆಗತ್ತವ. ಒಳ್ಳೆ ರಿಸಲ್ಟ್ ಅನ್ಸೈತ್ರಿ ನನಗೆ. ಗಿಡನು ಕೂಡ ಹಾಗೆ ಫ್ರೆಶ್ ಆಗಿ ಉಳ್ಕೊಂಡಿದೆ. ಇನ್ನೊಂದು ಅಲ್ಲಿ ಒಂದಿಷ್ಟು ಬದ್ನಿ ಗಿಡ ಹಚ್ಚಿದ್ದೀನಿ, ತೋರಿಸ್ತೀನಿ ಬರ್ರಿ. ಅವು ಬದ್ನಿ ಗಿಡ ಎಷ್ಟು ಅಗ್ದಿ ಹೆಲ್ದಿ ಬೆಳ್ದಾವ ನೋಡ್ರಿ. ನಾವ್ ಒಂದು ಸ್ಪ್ರೇ ಸತೆ ಮಾಡಿಲ್ಲ ಅವಕ್ಕ. ಅದಕ್ಕೂ ಕೂಡ ನೀವು ನಮ್ ಗೊಬ್ಬರ ಹಾಕಿದ್ರಿ? ಹ್ಞೂನ್ರಿ. ಅವ್ರ ಆಳುಗಳಿಗೆ ಹಾಕೋತ್ನಾಗ ಎಲ್ಲವಕ್ಕ ಹಾಕಪ್ಪ ಅಂತ ಹೇಳ್ಬಿಟ್ಟಿದೀನಿ. ಅವಕ್ಕೆ ಹಾಕಿ ನಾವು ಎಷ್ಟು ಚೇಂಜಸ್ ಕಾಣ್ತೀವಿ ನೋಡ್ತೀವಿ. ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್?
ಇದು ಒಳ್ಳೆ ರಿಸಲ್ಟ್ ಐತ್ರಿ. ಇದು ಏನಪ್ಪಾ ಅಂದ್ರ ಹ್ಮ್ ಮತ್ತೆ ಇಳುವರಿ ಚಲೋ ಬರ್ತೈತಿ ಹ್ಮ್ ಏನ್ರಿ. ಹ್ಮ್ ಮತ್ತ ಇದು ಉಪಯೋಗಿಸೋದು 100ಕ್ಕೆ 100 ಚಲೋಪ್ಪ ಅನ್ಸತ್ರಿ. ಹ್ಮ್ ಅವ್ರಾದ್ರೂ ಈಗ ಯೂಸ್ ಮಾಡಿದ್ರೆ ಗೊತ್ತಾಗತ್ರಿ ಅವ್ರಿಗೆ. ಹೌದು ಹೌದು ನಾ ಯೂಸ್ ಮಾಡೀನಿ ಗೊತ್ತಾಗೈತ್ರಿ. ಹೌದು ಹೌದು ಈಗ ಅವರು ಒಮ್ಮೆ ಯೂಸ್ ಮಾಡಿದ್ರ ಅಂದ್ರ ನೆಕ್ಸ್ಟ್ ನಮ್ಗ ಬೇಕಾರಿ ಇದು ನಮಗ ಒಟ್ಟ ಕಂಟಿನ್ಯೂ ಮಾಡ್ತಾರೆ Continue ಮಾಡ್ತಾರೆ. ಒಮ್ಮೆ ರಿಸಲ್ಟ್ ಸಿಕ್ತು ಅಂತ. ಈಗ ನಾವು ಹೇಳೋದಕ್ಕಿಂತ ಅವರು ಉಪಯೋಗಿಸಿದ್ರೆ ಬಾರಿ ಬೆಸ್ಟ್ ರೀ. ಹೌದು ಹೌದು ಹ್ಞೂನ್ರಿ. ಈಗ ನೋಡ್ರಿ ಇಲ್ಲ ಸುಮ್ಮ ಹಂಗ ಸ್ಯಾಂಪಲ್ ಅಂತ ಒಂದಿಷ್ಟು ಗಿಡಗಳು ಹಚ್ಚಿದ್ವಿ. ಓಕೆ ಓಕೆ ಅವ್ರು ಹಾಕೋದ್ನ ಇವಕ್ಕೂ ಗೊಬ್ಬರ ಹಾಕ್ಯಾರಿ. ಒಂದ್ ಸ್ವಲ್ಪ ಉಳಿತ ಕಾಣುತ್ತ ನೋಡ್ರಿ. ಈಗ ಅವು ಎಷ್ಟು ಹೆಲ್ದಿಯಾಗಿ ಬೆಳ್ದ ನೋಡ್ರಿ. ಇವು ಒಂದಿಷ್ಟು ಗಿಡಗಳು ಹಾಕ್ಲಾರ್ದವ್ರಿ. ಇದ್ರಾಗ ಹಾಕಿದ್ವಿ ಇವು ನೋಡ್ರಿ. ಬದ್ನಿ ಗಿಡ ಇವು. ಮತ್ತೆ ಯಾವ ಸ್ಪ್ರೇನೂ ಮಾಡಿಲ್ರಿ ಅವಕ್ಕೆ. ಬರೀ ನಮ್ ಗೊಬ್ಬರ ಅದ್ರ ಗೊಬ್ಬರದ ಎಷ್ಟು ಪವರ್ ಐತಿ ನೋಡ್ರಿ ಅದು. ಓಕೆ ಆಗ್ಲೇ ಹೂ ಕೂಡ ಬಿಟ್ಟಿದೆ, ಫ್ಲವರ್ ಕೂಡ. ಓಕೆ ಓಕೆ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಅದು ಬೆಂಡಿ ಗಿಡ ರೀ. ನೋಡ್ರಿ ಬೆಂಡಿ ಗಿಡ ನೋಡ್ರಿ ಹಾಲ್ಗೆ ಎಷ್ಟು ಎತ್ತರ ಆಗ್ಯಾವ. ಓಕೆ 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 ಅದಕ್ಕೂ ನಮ್ ಗೊಬ್ಬರ ಹಾಕಿದ್ರಿ? ಹ್ಞೂನ್ರಿ. ಈಗ ಬಾಳ ಇದ್ದವ್ರಿ ಒಂದ್ ನಾಲ್ಕು ಒಂದ್ ಸ್ವಲ್ಪ ಹಾಕರಪ್ಪ ನೋಡೋಣ ಅಂತಂದ್ರೆ ಅದು ಯೂಸ್ ಮಾಡಿದಾಗ ಗೊತ್ತಾಗತ್ತೆ ನೋಡ್ರಿ ಕರೆ. ಹೂ ನೋಡಿ ಸರ್ ಎಷ್ಟು ಬಿಟ್ಟಿದೆ ಹೂವೆಲ್ಲ. ಹ್ಞೂನ್ರಿ. ಹೂ ಉದ್ರೇ ಇಲ್ಲ ನೋಡ್ರಿ. ಹೌದು ಇಷ್ಟ ದಿವಸ ನಿಮ್ದು ಫ್ಲವರ್ ಡ್ರಾಪ್ ಆಗ್ತಾ ಇತ್ತು. ನಮ್ಮ ಮನ್ಯಾಗ ಎಷ್ಟು ಎತ್ತರ ಆಗ್ಯಾವ ಅಂತಂದ್ರೆ ಏನ್ ಮಾಡಿ ಅಂತಂದ್ರಿ ಇಲ್ಲ ಅವು ಗೊಬ್ಬರ ತಂದಿದ್ನೆಲ್ಲ ತೆಂಗಿ ಗಿಡಕ್ಕ ಅವನು ಒಂದ್ ಸ್ವಲ್ಪ ಹಾಕ್ಯಾರ ಅವ್ರು ಆಳುಗಳು ಅಂತಂದೆ. ಈ ಅಡ್ಡಿಲ್ ಬಿಡ್ರಿ ಮತ್ತೆ ಇವಕ್ಕೂ ಹಾಕೋದ್ ಬೆಸ್ಟ್ ಅಪ್ಪ ಅನಿಸ್ತ ಅಂತಂದ್ರೆ ನೋಡ್ರಿ ಅಲ್ಲೆಲ್ಲ ಕಾಯಿ ನೋಡ್ರಿ ಅವು ಉದ್ರೇ ಇಲ್ರಿ ಒಟ್ಟು. ಓಕೆ ಸೊ ಮೀನಿನ ಗೊಬ್ಬರ ಬೆಸ್ಟ್ ಇದೆ ಹಾಗೂ ಲಾಂಗ್ ಟರ್ಮ್ ವರ್ಗೆ ಉಳ್ಕೊಳ್ಳುತ್ತೆ ಮತ್ತೆ ಎಲ್ಲಾ ಬೆಳೆಗಳಿಗೂ ನಾವು ಬಳಸಬಹುದಾಗಿ ಎಲ್ಲಾ ಬೆಳೆ ಬೆಳೆಸಬಹುದ್ರಿ. ಈಗ ನೋಡ್ರಿ ಏನ ಅಲ್ರಿ ಅದಕ್ಕೆ ಏನ್ ಗಿಡಕ್ಕೆ ಏನ್ ಬೇಕಾವು ಎಲ್ಲಾ ಅದಾವ ಮುಗಿತೈತಲ್ರಿ. ಹೌದು 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 ಓಕೆ ಸರ್. ಇಲ್ರಿ ಈಗ ಅಲ್ಲೇ ನೋಡು ಇವು ಏನ್ರಿ ಬಾಳೆ ಗಿಡ. ಗಿಡ ಅವು ಒಟ್ಟ ಮ್ಯಾಕ ಇಳೋಲ್ಲ ಇದ್ರಿ. ಅವು ಗೊಬ್ಬರ ಹಾಕೋಣ ಬಡ 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 ಸ್ವಲ್ಪ ಚೇಂಜಸ್ ಕಾಣುತ್ತೆ. ಓಕೆ ಓಕೆ ಈಗ ಇವು ಮೆಣಸಿ ಗಿಡಕ್ಕೆ ಅಷ್ಟೇ ಯೂಸ್ ಮಾಡ್ಲಾರ್ದ ಹೆಂಗಾಗ ನೋಡ್ರಿ. ಈಗ ಗೊಬ್ಬರ ಯೂಸ್ ಮಾಡಿಲ್ಲ ಇದಕ್ಕೆ ಹಾಕಿಲ್ರಿ ಅವ್ರು. ಅದು ಅಲ್ಲೇ ಗಪ್ಪ ಆಗ್ಬಿಟ್ಟತಿ. ಹೌದು ಹಾಕಿದ್ರೆ ನೋಡ್ರಿ ಹಾಕಿ ನೋಡ್ರಿ. ಈಗ ಇಲ್ಲಿ ಹಾಕಿದ್ರು ಕಾಣ್ತದ ನೋಡ್ರಿ ಸ್ವಲ್ಪ ಸ್ವಲ್ಪ ಕಪ್ ಕಾಣ್ತದ ನೋಡ್ರಿ. ಸ್ವಲ್ಪ ಚೇಂಜ್ ಆಗ್ಬಿಟ್ಟವು. ಎಷ್ಟು ಖುಷಿ ತಂದಿದೆ ಸರ್ ನಿಮ್ಗೆ? ಅಡ್ಡಿಲ್ ಬಿಡ್ರಿ ನಮ್ಮಂಕರು ಈಗ ಡೆಫಿನೆಟ್ ಅನ್ಸೈತ್ರಿ. ಇಳುವರಿ ಬರ್ತಪ್ಪ 100ಕ್ಕೆ 100 ಅನ್ಸ್ಬಿಟ್ಟತಿ. ಏನೋ ಪ್ರಾಬ್ಲಮ್. ಮೊದ್ಲು ಎಷ್ಟು ತೆಂಗು ಬರ್ತಾ ಇತ್ತು ಸರ್ ಎಳ್ನೀರು? ಇಲ್ರಿ ಇದ ಫಸ್ಟ್ ರೀ. ಇಲ್ಲಿ ಅವು ಬರೀ ಕಾಯಿನ ಉದ್ರಾಕತ್ತಿದ್ರಿ ಒಟ್ಟಾರೆ. ಫ್ರೂಟ್ ಸೆಟ್ಟಿಂಗ್ ಆಗ್ತಾ ಇಲ್ಲ. ಹ್ಞೂನ್ರಿ ಆಗ್ತಿದ್ದೇ ಇಲ್ರಿ ಅವು. ನಾವು ಎಲ್ಲ ಕಸ ತೆಗಸಾರು ಮತ್ತ ಹೊಳ್ಳಿ ಯಾವ್ದೇ ಗೊಬ್ಬರ ಯಾವ್ದಾವ್ದು ತಂದ್ ಹಾಕೋರು ಹಾಕೋದ್ ಅಷ್ಟ ಕರಿ ಹಾಕಿದ್ರಿ. ಅವು ಏನ ಒಟ್ಟ ರಿಸಲ್ಟ್ ಅನಿಸ್ತಿದ್ದಿಲ್ಲ ಒಟ್ಟ ಏನೋ. ಈಗ ಬಾಳ ಚೇಂಜಸ್ ಕಾಣತ್ತಾರಿ. ಇಲ್ಲಿ ಪೇರು ಗಿಡ ನೋಡ್ರಿ. ಇಲ್ಲಿ ಪೇರು ಐತಿ ನೋಡ್ರಿ. ಇಲ್ಲಿ ಈಗ ಅದೂನು ಹೂ ಉದ್ರಿ ನೋಡ್ರಿ. ಇಲ್ಲಿ ಕಾಯಿ ಆಗತ್ತ ನೋಡ್ರಿ ಪೇರು ಗಿಡ. ಈಗ ಇಲ್ಲಿ ಇಲ್ಲಿ ಕಾಯಿ ಆಗೈತಿ ನೋಡ್ರಿ. ಈಗ ಒಟ್ಟ ಕಾಯಿನ ಹಾಕಿದ್ದಿಲ್ರಿ. ಹ್ಞೂನ್ರಿ ಇದಕ್ಕೂ ಹಾಕ್ಯಾರಿ. ಇಲ್ಲಿ ಹಾಕ್ಯಾರ ನೋಡ್ರಿ. ಒಟ್ಟ ರಿಸಲ್ಟ್ ಅನ್ಸೈತ್ರಿ. ನಿಮ್ಮ ಅಭಿಪ್ರಾಯವನ್ನ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಎಲ್ಲಾ ಗಿಡಗಳಿಗೂ ಬಳಸಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ಯಾಕೆಂದ್ರೆ ರೈತರು ಕೇಳ್ತಾ ಇರ್ತಾರೆ ಎಲ್ಲಿ ಬಳಸಿದಾರ ಏನು ಅಂತ. ನಿಮ್ ಭಾಗದಲ್ಲಿ ಬಳಸಿದೀರಾ ಅಂತ ತುಂಬಾ ಜನದ ಪ್ರಶ್ನೆ ಇತ್ತು. ನಾನು ಡೌಟ್ ಬರ್ತಿತ್ರಿ ಏನಾಗುತ್ತೆ ಏನಿಲ್ಲ ಅಂತಂದ್ರೆ ನೋಡೋದಪ್ಪ ಬಾಳ ಹೇಳ್ತಾರ ನೋಡೋಣ ಹಾಕೋಣ ಅಂತಂದ್ರೆ ಅದೇನ್ ರಿಸಲ್ಟ್ ಮಾತ್ರ 100% ಓಕೆ ಆಗೈತ್ರಿ. ಬೇಕಾದ್ರ ಯಾರು ಹಾಕಿ ನನಗೆ ಏನು ಬಂದಿಲ್ಲಪ್ಪ ಅಂದ್ರೆ ಬೇಕಾದ್ರೆ ನಾನ ಹೋಗಿ ಅವ್ರಿಗೆ ಸ್ವತಃ ನಿಂತ ಹಿಂಗ ಹಾಕ್ರಪ್ಪ ಮತ್ತ ಇದು ಇಳುವರಿ ಬರ್ತೈತಿ ಬರ್ಲಿಕ್ಕೆ ನಾ ಜವಾಬ್ದಾರಿ ಇದೀನಿ ಅಂತ ಹೇಳೋಷ್ಟು ಧೈರ್ಯ ಬಂದೈತ್ರಿ. ಥ್ಯಾಂಕ್ ಯು ಸರ್. ಹಾಗೆ ಬೇರೆ ರೈತರಿಗೂ ಸಜೆಸ್ಟ್ ಮಾಡಿ. ಆಯ್ತು ವೆಲ್ಕಮ್ ರೀ. ವೆಲ್ಕಮ್. ನಮಸ್ಕಾರ.